ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ದಲ್ವಾ, ನಿಮ್ಮ ಪಾಪು ಇಟ್ಕೊಂಡು ಯಾವ ರೀತಿ ಮನೆ ಕೆಲಸ ಮಾಡಿಕೊಂಡು ಸೈಡ್ ವರ್ಕು ಕೊಂಡು ಯಾವ ರೀತಿ ವರ್ಕ್ ಮಾಡ್ತೀರಾ ಸಿಸ್ಟರ್, ಯಾವ ರೀತಿ ಕೆಲಸ ಮಾಡ್ಕೋತೀರಾ ನೀವು ಅಂತ ಕೇಳ್ತಾ ಇದ್ರಿ. ಇವತ್ತು ಮನೇಲಿದ್ದೀನಿ, ಅದರಿಂದ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬಾ ಜನ ಪಾಪು ಹೇಗಿದ್ದಾನೆ ಅಂತ ಕೇಳ್ತಾ ಇದ್ರಿ. ನನ್ನ ಮಗ ಮಲಗ್ಬಿಟ್ಟು ಇವಾಗ ತಾನೇ ಜಸ್ಟ್ ಎದ್ದಿದ್ದಾನೆ. ನೋಡಿ ಹೆಂಗ್ ಆಡ್ತಾ ಇದ್ದಾನೆ. ಪಪ್ಪಿ ಕುಡಿಮ ನಾಚಿಕೆ ಆಗೋಯ್ತು ನಮ್ಮ ಪಾಪಗೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ಲು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊ ಬನ್ನಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿ ಇವನ್ನ ಕಡೆ ತನಕ ಬನ್ನಿ. ಇವತ್ತು ಭಾನುವಾರ ನಾನು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಕಡಲೆಕಾಳು ನೆನೆಸ್ಕೊಂಡು ಮತ್ತು ಆಲೂಗಡ್ಡೆ ಕೂಡ ಹಚ್ಚಿಟ್ಕೊಂಡಿದ್ದೆ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಾಳು ಬೆಂದಿದ್ವು ನೋಡಿ. ನೆಕ್ಸ್ಟು ಇದು ಆಲೂಗೆಡ್ಡೆ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ತರಕಾರಿ ಬೇಕು ಅಂದ್ರೂ ತರಕಾರಿ ತೊಗೋಬೋದು. ನೆಕ್ಸ್ಟು ನಾನು ಇಲ್ಲೊಂದು ಜಾರ್ ತೊಗೊಂಡು ಜಾರ್ಗೆ ಹಚ್ಚಿಟ್ಕೊಂಡಿದ್ದಂಥ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊತೀನಿ ಅದರಿಂದ. ನೆಕ್ಸ್ಟು ಸುಲಿದು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ನಾವು ಜಾಸ್ತಿ ಮಸಾಲೆ ತಿನ್ನಲ್ಲ, ಅದರಿಂದ ಸ್ವಲ್ಪ. ನೆಕ್ಸ್ಟು ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ. ಈ ರೀತಿ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಪೀಸ್ ಚಕ್ಕೆ, 3 ಲವಂಗ ಹಾಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದು ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕು, ಕಡಲೆಕಾಳು ಸಾರು ಅಂದರೆ ಸ್ವಲ್ಪ ಕಡಲೆನ ಹಾಕ್ಕೋಬೇಕು. ಕಡಲೆ ಕೂಡ ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಟೊಮೊಟೊ ಹಾಕಿದ್ದೆ ಅಲ್ವಾ, ಅದರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು 2 ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಅಚ್ಚ ಖಾರದ ಪುಡಿ. ನೆಕ್ಸ್ಟು 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ರುಬ್ಕೊಂಬರೋಣ ಬನ್ನಿ. ರುಬ್ಕೊಂಬಂದಿದ್ದಾದಮೇಲೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಈ ರೀತಿ ಆದರೆ ಸಾಕು. ನೆಕ್ಸ್ಟು ನಾನು ಒಗ್ಗರಣೆಗೆ ಒಂದು ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ಮಸಾಲೆ ಕೂಡ ಆಯಿತು. ಇವಾಗ ಗ್ಯಾಸ್ ಹಚ್ಕೊಬಿಟ್ಟು ಅದ್ರ ಮೇಲೆ ಕುಕ್ಕರ್ ಬಟ್ಲು ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ ಕಡಲೆಕಾಯಿ ಬೇಯಿಸಿದ್ವಿ, ಅದರಿಂದ ಈ ರೀತಿ ಕಲರ್ ಆಗಿಬಿಟ್ಟಿದೆ ಕುಕ್ಕರು. ಸ್ವಲ್ಪ ಅದೆಷ್ಟೇ ಉಜ್ಜಿದ್ರೂ ಹೋಗಲೇ ಇಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ನೆಕ್ಸ್ಟು ಹಚ್ಕೊಂಡಿದ್ದಂತಹ ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಯಾವ ರೀತಿ ಮಸಾಲೆ ಸಾಂಬಾರನ್ನ, ಕಡಲೆಕಾಳು ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈ ರೀತಿ ಮಾಡ್ತೀನಿ. ನಾನು ಎಷ್ಟೋ ದಿನ ಆಗಿತ್ತು ರೆಸಿಪಿನ ಅಪ್ಲೋಡ್ ಮಾಡಿ. ಎಲ್ಲರೂ ಲಾಗ್ಸ್ ಮಾಡಿ ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೆ ಇವತ್ತು ಹೆಂಗೂ ಮನೇಲಿದೆ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಇರುತ್ತೆ ನನ್ನದು ದಿನನಿತ್ಯದ ಜೀವನ, ಏನೂ ಚೇಂಜಸ್ ಆಗಲ್ಲ. ನೆಕ್ಸ್ಟು ಕಡಲೆಕಾಳು ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು. ಹಚ್ಚಿಟ್ಕೊಂಡಿದ್ದಂಥ ಆಲೂಗಡ್ಡೆ ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಡ್ಕೋತಾ ಇದೆ. ಇವಾಗ ಮಸಾಲೆ ಹಾಕಬೇಕು. ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕುದೀತಾ ಘಮ ಘಮ ಅಂತ ಇರುತ್ತೆ. ನೆಕ್ಸ್ಟು ಎಲ್ಲ ಮಿಕ್ಸ್ ಆಗಿದ್ದಾಯಿತು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ
ಚೆನ್ನಾಗಿ ಇದಾಗಿದೆ. ಇದನ್ನು ಒಂದು 2 ವಿಸಲ್ ಕೂಗಿಸ್ಕೊಳ್ಳೋಣ. ಅಂದರೆ ಹಸಿ ಕಾಳಲ್ವ, ಆದ್ದರಿಂದ 2 ವಿಸಲ್ ಆದರೆ ಸಾಕಾಗುತ್ತೆ. ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟು ನಾನೀಗ ಊಟನ ಸರ್ವ್ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕರು ಬಿಡಿಸಿದ್ದೆಲ್ಲ ತಗೊಳ್ಳಿಲ್ಲ. ಇದಕ್ಕೆ ನಾನು ಉಪ್ಪಿನಕಾಯಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಚಪಾತಿ, ಕೋಸು ಪಲ್ಯ ಮಾಡಿದ್ದೆ, ಅದನ್ನೆಲ್ಲ ನಾನು ಆ್ಯಡ್ ಮಾಡಿಲ್ಲ. ಸಾಂಬಾರು ಮಾತ್ರ ಆ್ಯಡ್ ಮಾಡಿದ್ದೀನಿ. ಲಾಂಗ್ ಆಗಿಬಿಡುತ್ತೆ ತುಂಬ ಅಂತ. ನೆಕ್ಸ್ಟ್ ಇವಾಗ ರೈಸ್ ಹಾಕ್ಕೋತಾ ಇದ್ದೀನಿ. ಇವಾಗ ಕಡಲೆಕಾಳು ಸಾಂಬಾರು, ಚಪಾತಿ, ಕೋಸು ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ. ಇವತ್ತಿನ ಭಾನುವಾರದ ಮಧ್ಯಾಹ್ನದ ಊಟ ಇದಾಗಿತ್ತು ನೋಡಿ. ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಊಟ ಮುಗಿಸ್ಕೊಂಡು ಪಾಪುನ ನಮ್ಮ ಅತ್ತೆಯವ್ರು ಕರ್ಕೊಂಡು ಹೋಗಿದ್ರು. ಅಷ್ಟರೊಳಗೆ ನಾನು ಊಟ ಮುಗಿಸ್ಕೊಳ್ಳೋಣ ಅಂತ ಊಟ ಮುಗಿಸ್ಕೊಂಡೆ. ಪಾಪುನು ಊಟ ಮಾಡಿ ಆಗಿತ್ತು. ಇದು ಮಧ್ಯಾಹ್ನದ ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಭಾನುವಾರ ಏನೇನು ಕೆಲಸ ಇರುತ್ತೆ ಅಂದರೆ ಮನೆ ಕ್ಲೀನ್ ಮಾಡ್ಕೋಬೇಕು. ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲದೂ ಹಾಕ್ಬಿಟ್ರೆ ಲಾಂಗ್ ಆಗುತ್ತೆ. ನೆಕ್ಸ್ಟು ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಕಿಚನ್ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಹಾಗೆ ನನ್ನ ಮಗ ಯಾವ್ಯಾವ ರೀತಿ ಆಟ ಆಡ್ತಾನೆ, ನಿಮಗೆಲ್ಲ ಯಾವ ರೀತಿ ಹೇಳ್ತಾನೆ ಅಂತೆಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ನೆಕ್ಸ್ಟು ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಗ್ಯಾಸೆಲ್ಲ ಕ್ಲೀನ್ ಮಾಡಿದ್ದಾಗಿತ್ತು ನೋಡಿ. ಅಲ್ಲದೆ ಸ್ವಲ್ಪ ಎಲ್ಲ ಬಣ್ಣ ಹೊಡಿಬೇಕು. ಸ್ವಲ್ಪ ಇದು ಕೇಳ್ತೀರ ಲಾಗ್ ಮಾಡಿ ಅಂತ, ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಕಿಚನ್ನು ಸ್ವಲ್ಪ ಇದಾಗ್ಬಿಟ್ಟಿದೆ, ಕರೆ ಆಗಿಬಿಟ್ಟಿದೆ. ನೋಡ್ಕೊಳೋರ್ಗೂ ಚೆನ್ನಾಗಿರಲ್ಲ, ಅಂದರೆ ನೋಡಿದವ್ರಿಗೂ. ಅದಕ್ಕೋಸ್ಕರ ನಾನು ವಿಡಿಯೋಗಳ್ನ ಅಷ್ಟು ಲಾಗ್ಸ್ನ ಅಪ್ಲೋಡ್ ಮಾಡಲ್ಲ. ಇದಕ್ಕೆ ಪೈಂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಬೇರೆ ಇರೋದ್ರಿಂದ ಮನೆಯ ಐಟಮ್ ಎಲ್ಲ ತೆಗೆಸಿದ್ರೆ ಅವನಿಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಸ್ವಲ್ಪ ಸುಮ್ಮನೆ ಇದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಎಲ್ಲ ಫುಲ್ಲು ಕಿಚನ್ ಡೀಪ್ ಕ್ಲೀನಿಂಗ್ ಆದಮೇಲೆ ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ತುಂಬ ಜನ ಕೇಳ್ತಾನೆ ಇದ್ರಿ, ನನಗೆ ಹೇಳೋಕ್ಕಾಗಲ್ಲ, ಮನೆ ಈ ರೀತಿ ಇದೆ, ಅದಕ್ಕೆ ವೀಡಿಯೋಗಳೇನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಳಕ್ಕೂ ಒಂಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೇಳ್ತಾ ಇರಲಿಲ್ಲ ಅಷ್ಟೇ. ಬಟ್ ತುಂಬ ಜನ ಕೇಳೋದ್ರಿಂದ ಹೇಳೇ ಬಿಡೋಣ ಯಾಕೆ ಸುಮ್ಮನೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್. ಅಲ್ಲೆಲ್ಲ ಸ್ವಲ್ಪ ಒಂಥರ ಆಗಿದೆ, ಸಿಂಕ್ ಕೆಳಗೆ ಎಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೇಲೂ ಹಾಗೆ ಇರುತ್ತಲ್ವ. ಇದು ಮನೆ ಕಟ್ಟಿದಾಗ ಮಾಡಿದ್ದಂತೆ. ನೆಕ್ಸ್ಟು ಅಲ್ಲಿ ಟೈಲ್ಸ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಗ್ಯಾಸ್ ಹಿಂದೆಗಡೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೆಲ್ಲ ವಿಡಿಯೋಗಳು ಮನೆ ಕ್ಲೀನ್ ಮಾಡೋದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಇದೊಂದು ಪಾತ್ರೆ ತೊಳೆಯೋದು ಮಾತ್ರ, ಪಾತ್ರೆಗಳು ಜೋಡಿಸೋದು ಮಾತ್ರ ಸ್ಟಾರ್ಟಿಗೆ, ಅದೊಂದು ಮಾತ್ರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಮಗ ಯಾವ ರೀತಿ ಆಟ ಆಡ್ತಾನೆ ಅಂತೆಲ್ಲ ನಾನು ಇದರಲ್ಲೇ ಅಪ್ಲೋಡ್ ಮಾಡೀನಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದ ಏನು ಮಾಡೋದು, ನನ್ನ ಮಗಕ್ಕೆ ಆಗಿತ್ತು, ಅವನಿಂದ ನನಗಾಯಿತು. ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದಾದಮೇಲೆ ಅಡುಗೆ ಮನೆ ಕ್ಲೀನ್ ಆಯಿತು. ಅಷ್ಟರೊಳಗೆ ನನ್ನ ಮಗ ಬಂದ. ಇನ್ನು ಮಿಕ್ಕಿದೇನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋನ, ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ನನ್ನ ಮಗ ಯಾವ ರೀತಿ ಎಲ್ಲ ಆಟ ಆಡ್ತಾನೆ, ಯಾವ ರೀತಿ ಇವಾಗ ಆಗಿದ್ದಾನೆ, ನೀವು ಮುಂಚೆ ನೋಡಿದ್ಕಿನ ಇವಾಗ ಹೇಗಿದ್ದಾನೆ ಅಂತ ನೋಡ್ಕೊಬರೋಣ ಬನ್ನಿ. ನನ್ನ ಮಗ ಅಂಗಡೀಲಿ ಯಾವ ರೀತಿ ಎಲ್ಲ ನಿಮ್ಗೆ ಹೇಳ್ತಾನೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನ ಅದನ್ನೇ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಸರಿ ಚಿನ್ನಮ್ಮ, ಏನು ಮಾಡ್ತಾ ಇದ್ದೀರಿ ನೀವು? ಯಾರದು? ಏನು ಆಟ ಆಡ್ತಾ ಇದ್ದೀರಾ? ಏನು ಆಟ ಆಡ್ತಾ ಇದ್ದೀರಾ? ಏನಮ್ಮ ಆರಮ್ಮ ಅದು ಡಿಂಪುನ? ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಾಯ್ ಹೇಳಂಗೆ, ಹಾಯ್. ಪ್ಲೇನ್ ಕಿಸ್ ಕೊಡು. ಅಯ್ಯ, ನಿನ್ನ ಹೆಸರೇನಮ್ಮ? ಡಿಂಪುನ. ಅಮ್ಮ ಅನ್ನಮ್ಮ, ಅಮ್ಮ ಅಣ್ಣ, ಅಮ್ಮ ಅಣ್ಣ ಚಿನ್ನ, ಅಮ್ಮ
ಅಮ್ಮ ಚಿನಿ ಅಲ್ಲಿ ಬಾಯ್ ಹೇಳು, ಬಾಯ್ ಬಾಯ್ ಹೇಳು, ಬಾಯ್ ಮಾಡು. ನೋಡಿ ನನ್ನ ಮಗ ಓಡಾಡ್ತಾನ ಅಂತ ಕೂಡ ಸ್ವಲ್ಪ ಜನ ಕೇಳಿದ್ರಿ. ಅವ್ನು ಓಡಾಡ್ತಾನೆ. ಕಾಲು ಬಂದ್ಬಿಟ್ಟಿದ್ದಾವೆ, ನಿಲ್ಲು ಅಂದರೂ ನಿಲ್ಲಲ್ಲ, ಸುಮ್ಮನೆ ಓಡಾಡ್ತಾ ಇರ್ತಾನೆ. ಅವನಿಂದ ಹೋಗಿ ಹೋಗಿ ನಮಗೇನೆ ಕಾಲು ನೋವು. ನೆಕ್ಸ್ಟು ಇದೊಂದು ಅವ್ನು ಮಲಗಿದ್ದಾಗ, ಅಂಗಡಿಲಿದ್ದಾಗ ನಾನು ಮಲಗಿದ್ದ ಇಷ್ಟು ಚೆನ್ನಾಗಿ, ಅದಕ್ಕೆ ಒಂದು ಇರಲಿ ಅಂತ ಒಂದು ರೀಲ್ಸ್ ಮಾಡಿದ್ದೆ, ಅದನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ, ಅಂದರೆ ಮೆಮೊರಿಯಾಗಿರಲಿ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಹೆಂಗಾಗ್ಬಿಟ್ಟಿದೆ ಅಂತ ನೋಡಿ. ಈಗ ನನ್ನ ಪಾಪುನೂ ನೋಡಿಕೊಂಡು ಅಂಗಡಿಲಿದ್ದಾಗ ಅವ್ನು ಮಲಗಿರ್ತಾನೆ, ಈ ರೀತಿ ಕೆಲಸ ಮಾಡ್ಕೋಬೇಕು. ಅಂದರೆ ನಮ್ಮ ಅತ್ತೆಯವರು ಇದ್ದಾರೆ, ಅವರು ನಮ್ಮದು ಹಸು ಬೇರೆ ಇದೆ, ಹಸುಗೆ ಮೇವು ತರಕ್ಕೆ ಹೋಗಿರ್ತಾರೆ. ಅಲ್ಲಿ ಗಂಟ ನನ್ನ ಪಾಪುನ ನನ್ನ ತೊಡೆ ಮೇಲೆ ಇಟ್ಕೊಂಡು ಈ ರೀತಿ ನೋಡ್ಕೋತಾ ಇರಬೇಕು. ತುಂಬ ಕಷ್ಟ ಇರುತ್ತೆ. ಎಲ್ಲರೂ ಜೀವನನೂ ಒಂದೇ ರೀತಿ ಇರಲ್ಲ. ಅವ್ರು ಬಂದಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಗಂಟೆ ಇವನನ್ನು ನೋಡ್ಕೋತಾ ಇರಬೇಕು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು.